ಇನ್ನು ರಾಜ್ಯ ಸರ್ಕಾರದ ಈ ಬಜೆಟ್ನಲ್ಲಿ ಸಿಹಿಗಿಂತ ಕಹಿನೇ ಜಾಸ್ತಿ ಇದೆ ಅಂತ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ HR ಬಸವರಾಜಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಕೇಳಿಕೊಂಡಿದ್ವಿ, ಅಕ್ರಮ ಸಕ್ರಮ ತಂತಿ ಕಂಬು ಹಾಕಿಕೊಡ್ಬೇಕು ಅಂತ ಕೇಳಿಕೊಂಡಿದ್ವಿ. ಇವುಗಳ ಬಗ್ಗೆ ಪ್ರಸ್ತಾಪನೆ ಮಾಡಿಲ್ಲ. ಮೂಗೆಗೆ ತುಪ್ಪ ಸವರುವಂತಹ ಸಣ್ಣ ಪುಟ್ಟ ಕೆಲಸ ಮಾಡಿದ್ದಾರೆ ಅಂತ ಸರ್ಕಾರವನ್ನ ಲೇವಡಿ ಮಾಡಿದರು. ಬಜೆಟ್ ಮಂಡನೆ ಮಾಡಿದ್ದಾರೆ. ಸಿಹಿಗಿಂತ ಕಹಿನೇ ಜಾಸ್ತಿ ಇದೆ. ನಾವು ರೈತರು ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿದ್ವಿ. ಆಮೇಲೆ IP ಸೆಟ್ಗಳಿಗೆ ಸ್ವಯಂ ವೆಚ್ಚ ಯೋಜನೆ ಕೈ ಬಿಡಬೇಕು ಅಂತ ಹೇಳಿದ್ವಿ. ಅಕ್ರಮ ಸಕ್ರಮ ಎಲ್ಲ ತಂತಿ ಕಂಬ ಹಾಕ್ಕೊಡ್ಬೇಕು ಅಂತ ಹೇಳಿದ್ವಿ. ಅದ್ರ ಬಗ್ಗೆ ಇವತ್ತು ಏನು ಪ್ರಸ್ತಾಪ ಮಾಡಿಲ್ಲ. ಮತ್ತು ಕೃಷಿ ಕಾಯ್ದೆಗಳನ್ನು ರದ್ದು ಮಾಡಬೇಕು ಅಂಥೇಳಿ ಒಂದು ಕೃಷಿ ಕಾಯ್ದೆ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ APMC. ಭೂ ಸುಧಾರಣಾ ಕಾಯ್ದೆ ಇನ್ನೂ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಆದರೆ ಮೂಗಿ ತುಪ್ಪ ಸವರ್ತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದ್ದಾರೆ. ಏನು ಅಂತ ಹೇಳಿದರೆ 5 ಲಕ್ಷ ಒಳಗಡೆ ಬಡ್ಡಿ ರಿಯಾಯಿತಿ, ಬಡ್ಡಿ ಇಲ್ಲದೆ ಸಾಲ ಕೊಡ್ತಕ್ಕಂಥದ್ದು ಮೊದಲನೇ ಘೋಷಣೆ ಆಗಿತ್ತು. 10 ಲಕ್ಷ ತನಕ 3%ನಂತೆ ದೀರ್ಘಾವಧಿ ಸಾಲ ಕೊಡ್ತಕ್ಕಂಥದ್ದು ಇತ್ತು. ಈಗ 15 ಲಕ್ಷ ತನಕ ಮಾಡಿದ್ದಾರೆ. 27,000 ಕೋಟಿ ಸಾಲ ಕೊಡ್ತೀವಿ. ರಾಜ್ಯದ ಗುತ್ತಿಗೆ ಪೌರ ಕಾರ್ಮಿಕರನ್ನ ಖಾಯಂಗೊಳಿಸಿರುವ ಬಗ್ಗೆ ಬಜೆಟ್ನಲ್ಲಿ ಘೋಷಿಸ್ತಾ ಇದ್ದಂತೆ ಕಾರ್ಮಿಕರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಮೈಸೂರಿನಲ್ಲಿ ಪೌರ ಕಾರ್ಮಿಕರು ಸಂಭ್ರಮಾಚರಣೆಯನ್ನ ಮಾಡಿದರು. ಮೈಸೂರು ಮಹಾನಗರ ಪಾಲಿಕೆ ಮುಂಭಾಗ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇನ್ನು ಬಜೆಟ್ನಲ್ಲಿ ಬಸವನ ಬಾಗೇವಾಡಿ ಪ್ರಾಧಿಕಾರ ಘೋಷಣೆಯ ಹಿನ್ನೆಲೆ ಬಸವಾಭಿಮಾನಿಗಳು ಸಂಭ್ರಮಿಸಿದರು. ಬಾಗೇವಾಡಿಯ ಬಸವೇಶ್ವರ ವೃತ್ತದಲ್ಲಿ ಪಟಾಕಿಯನ್ನ ಸಿಡಿಸಿ ಜೈಘೋಷವನ್ನ ಮೊಳಗಿಸಿದರು. ಬಸವ ಜನ್ಮಭೂಮಿ ಅಭಿವೃದ್ಧಿಯ ಹಿನ್ನೆಲೆ ಸರ್ಕಾರ ಪ್ರಾಧಿಕಾರವನ್ನ ಘೋಷಣೆ ಮಾಡಲಾಗಿದೆ. CM ಸಿದ್ದರಾಮಯ್ಯ ಮಂಡಿಸಿರುವಂತಹ ಬಜೆಟ್ಗೆ ವಿಜಯಪುರ ಜಿಲ್ಲೆಯ ಜನರು ಫುಲ್ ಖುಷಿಯಾಗಿದ್ದಾರೆ. ಬಸವ ಜನ್ಮಸ್ಥಳ ಪ್ರತ್ಯೇಕ ಪ್ರಾಧಿಕಾರ ಆಗುವುದರ ಮುಖಾಂತರ ಇಡೀ ದೇಶಾದ್ಯಂತ ಜಗತ್ತಿನಲ್ಲಿ ವಿಶ್ವಗುರು ಬಸವಣ್ಣನವರು ಯಾರು ಬಸವ ಜನ್ಮಸ್ಥಳ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸಿ ತಾಣವಾಗಬೇಕೆಂಬ ನಮ್ಮ ಬಹುದಿನದ ಬೇಡಿಕೆ ಇಂದು ಈಡೇರಿಸಿದಂತಹ ಮಹಾನ್ ನಾಯಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ನಾವೆಲ್ಲರೂ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇವೆ. ಯಾಕಂದ್ರೆ ನುಡಿದಂತ ನಡೆದ ಸರ್ಕಾರ ಯಾವುದಾದಿದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ. ರಾಜ್ಯ ಬಜೆಟ್ ಮಂಡನೆ ಬೆನ್ನಲ್ಲೇ ಬಿಜೆಪಿ ನಾಯಕರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇವತ್ತು ಮತ್ತು ನಾಳೆ ಅಂದ್ರೆ 2 ದಿನಗಳ ಕಾಲ ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ಈ ಹಿನ್ನೆಲೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಮಾಜಿ CM BS ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ದೆಹಲಿಗೆ ಪ್ರಯಾಣಿಸಿದ್ದಾರೆ. ಯಾವುದೇ ಕಾರಣಕ್ಕೂ ತಾವು ಬಿಜೆಪಿ ಸೇರ್ಪಡೆ ಆಗುವುದಿಲ್ಲ ಅಂತ KRPP ಮುಖ್ಯಸ್ಥ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬಿಜೆಪಿಯಲ್ಲಿ KRPP ವಿಲೀನ ಆಗಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. ಬಿಜೆಪಿಯವರೇ ನಮ್ಮ ಜೊತೆ ಮೈತ್ರಿ ಮಾಡ್ಕೊಳ್ಳೋದಾದ್ರೆ ರೆಡಿ, ಅವರಾಗಿಯೇ ಮೈತ್ರಿಗೆ ಮುಂದೆ ಬಂದ್ರೆ ನಾನು ಸಿದ್ಧ, ಆದರೆ ನಾನು ಬಿಜೆಪಿಗೆ ಮಾತ್ರ ಸೇರ್ಪಡೆಗೊಳ್ಳಲ್ಲ ಅಂತ ಹೇಳಿದ್ದಾರೆ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ವಿಲೀನ ಆಗುತ್ತೆ ಅನ್ನುವಂಥ ಮಾಧ್ಯಮಗಳಲ್ಲಿ ಬರ್ತಾ ಇರುವಂಥ ಒಂದು ಸುದ್ದಿ ಆಗಿರ್ಬೋದು, ಅಥವಾ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತೀನಿ ಅನ್ನುವಂಥ ಸುದ್ದಿ ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರುವಂಥ ಒಂದು ವಿಚಾರ. ಸೊ ನಾನಿವತ್ತು ಮೊದಲಿಂದ ನಾನು ಹೇಳ್ತಾ ಇದ್ದೀನಿ, ಇಡೀ ದೇಶದ ಜನರ ಒಂದು ಮೂಡ್ ಏನು ಅನ್ನೋದನ್ನು ಆಲ್ರೆಡಿ ಇವತ್ತು ಮೋದಿಯವರು 3ನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳು ಆಗಬೇಕು ಅನ್ನುವಂಥ ಒಂದು ವಿಚಾರ ಜನಗಳ ಮನಸ್ಸಲ್ಲಿ ಇದೆ ಅನ್ನುವಂಥ ಆ ಭಾವನೆಗಳಿಗೆ ಭಾರತೀಯ ಜನತಾ ಪಕ್ಷ ಬಯಸಿದರೆ ನನ್ನ ಜೊತೆಯಲ್ಲಿ ಅವರು ಅಲಯನ್ಸ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೇನಾದರೂ ಇಷ್ಟ ಇದ್ದು ಅವರು ಮುಂದಾದರೆ ಮಾತ್ರ ಅವ್ರ ಜೊತೆ ನಾನು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇದ್ದೀನಿ ಅಂತ ಮೊದಲಿಂದ ನಾನು ಹೇಳ್ತಾ ಇದ್ದೇನೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಭಾರತೀಯ ಜನತಾ ಪಕ್ಷದಲ್ಲಿ ವಿಲೀನ ಆಗೋ ಪ್ರಶ್ನೆಯೇ ಇಲ್ಲ. ಮತ್ತು ಜನಾರ್ದನ್ ರೆಡ್ಡಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿ ಸೇರ್ಪಡೆ ಆಗೋದು ಆ ಪ್ರಶ್ನೆನೇ